ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಂದು ಟ್ರಾವೆಲ್ ಜರ್ನಿ ಜೊತೆ ಹಾಗೆ ನಾನಿವತ್ತು ನಿಮಗೆ ಬೀಟ್ರೂಟ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಯೂಶ್ವಲಿ ಕೇರಳದವರು ತುಂಬ ಮಾಡ್ತಾರೆ. ನಿಮ್ಮಲ್ಲಿ ಯಾರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾನಿವಾಗ ನೀರನ್ನ ಬಾಯ್ಲಿಂಗ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಳೆನೂ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಬೇಳೆನ ಬಿಸಿ ನೀರಿಗೆ ಹಾಕೋಣ. ಈಗ ಬೀಟ್ರೂಟ್ ಸಾಂಬಾರಿಗೆ ಬೇಳೆ ಹಾಕಿದ್ದೀನಿ, ಬಿಸಿ ನೀರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ, ವಾಶ್ ಮಾಡಿರೋದು. ಈಗ ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀವು ರೆಗ್ಯುಲರಾಗಿ ಹೇಗೆ ಕಟ್ ಮಾಡ್ಕೊಳ್ತೀರಿ ಬೀಟ್ರೂಟು ಪಲ್ಯಾಗೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸಾಂಬಾರ್ಗಲ್ಲೂರ ಬಾಯಿ ಸಿಗ್ತಾ ಇದ್ದರೆ ರುಚಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಮ್ಮೆ ಟ್ರೈ ಮಾಡಿ ಇದನ್ನು. ಆಮೇಲೆ ನನ್ನ ಟ್ರಾವೆಲ್ ಜರ್ನಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಲಾಸ್ಟ್ ಟೈಮು ನಾನು ಏನೇನು ಪ್ಯಾಕಿಂಗ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಶೇರ್ ಮಾಡಿದ್ದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಮರ್ತೋಗಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಅಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ನೀವು ಒಂದು ಸರಿ ಪಂಜಾಬ್ ದಾಟಿದರೆ ತುಂಬ ಕೋಲ್ಡು ಸ್ಟಾರ್ಟ್ ಆಗೋಗುತ್ತೆ. ಅಲ್ಲಿ ಕಾಶ್ಮೀರ ಆ ಕಡೆ ಎಲ್ಲ ಹೋದರೆ ನೀವು, ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ವಾರ್ಮ್ ಆಗಿರೋವಂಥ ಕ್ಲೋತ್ಸ್ನ ತೊಗೊಂಡೋಗ್ಬೇಕು. ಅಂದರೆ ಸ್ವಲ್ಪ ಸ್ವೆಟರ್ಸು, ಹಾಗೆ ಗ್ಲೌಸಸ್ಸು, ವುಲನ್ ಗ್ಲೌಸಸ್ಸು ಆ ಥರದ್ದು ಎಲ್ಲ, ಆಮೇಲೆ ವಾರ್ಮ್ ಆಗಿರೋವಂಥ ಜಾಕೆಟ್ಸು ಎಲ್ಲ ಎತ್ಕೊಂಡೋದ್ರೆ ಇಲ್ಲಿಂದ ಬೆಟರು. ನೀವು ಅಲ್ಲಿ ಬೈ ಮಾಡ್ಕೋಬೋದು, ಇದು ಬೈ ಮಾಡ್ಕೊಳ್ಳೋರಾದರೆ. ಏನಾದ್ರು ಗ್ರೂಪಲ್ಲಿ ಎಲ್ಲರೂ ಹೋಗ್ತೀವಿ ಅಂತಂದರೆ ಬೆಟರ್ ನೀವು ಪ್ಯಾಕಿಂಗ್ ಒಂದು ಸೇಫರ್ ಸೈಡು ಒಂದೆರಡು ಜೊತೆ ನೀವು ಪ್ಯಾಕ್ ಮಾಡ್ಕೊಂಡೋದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನೋಡಿ, ನಾನು ಇಷ್ಟಿಷ್ಟಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ಅದ್ರ ಜೊತೆ ಒಂದು 4 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಸೊ 28ನೇ ತಾರೀಕು ಡೇಟ್ ಆಗಲೇ ಅನೌನ್ಸ್ ಮಾಡಿದ್ದೆ, ಮಾರ್ಚ್ 28 ಅಂತ. ಸೊ ಮಾರ್ಚ್ 28 ನಾವು ಹೊರಟಿದ್ದು ಇಲ್ಲೇ ಬ್ಯಾಂಗ್ಳೂರಿಂದ, ನನ್ನ ಮನೆಯಿಂದ ಹೊರಟ್ಬಿಟ್ಟು 7:30 ಆಗಿತ್ತು ಆಲ್ರೆಡಿ ನಾವು ಹೊರಟಾಗ, ಮನೆ ಬಿಟ್ಟಾಗ. ಸೊ ಮಧ್ಯಾಹ್ನ ಊಟಕ್ಕೆ ನಾವು ಎಲ್ಲಿ ನಿಲ್ಲಿಸಿದ್ವಿ ಅಂತ ಅಂದರೆ ಹೊಸಪೇಟೆ ತುಂಗಭದ್ರಾ ಡ್ಯಾಮ್ ಅಲ್ಲಿ ನಿಲ್ಲಿಸಿದ್ವಿ ನಾವು. ಸೊ ತುಂಬ ಚೆನ್ನಾಗಿತ್ತು ಊಟ. ಅಲ್ಲಿ ತನಕ ಡ್ರೈವು ತುಂಬ ಖುಷಿ ಆಯಿತು ನಮಗೆ ಈ ಥರ ಡ್ರೈವ್ ಮಾಡಲಿಕ್ಕೆ. ಯಾಕಂದರೆ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗೋವಂಥ ಸೀಸನ್ನು, ಬ್ಲೂಮಿಂಗ್ ಸೀಸನ್ನು, ಎಲ್ಲ ಕಡೆ ಫ್ಲವರ್ಸ್ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋದಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈಗ ನಾನು ಇದನ್ನು ಬೀಟ್ರೂಟ್ನ ಈ ಸಾಂಬಾರು ಏನು ಬೇಳೆ ಹಾಕಿದ್ದೀನಿ ಕುದಿಲಿಕ್ಕೆ, ನೀರು ಕೂಡ ಬಿಸಿಯಾಗಿದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಗೆ ಇದೊಂದು ಬೀಟ್ರೂಟ್ ಕೂಡ ಹೆಚ್ಕೊತಾ ಇದ್ದೀನಿ. ಹೀಗೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಡ್ರೈವ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ನೀವು ಮಹಾರಾಷ್ಟ್ರ ಡ್ರೈವು ಹೈವೇನಲ್ಲಿ, ಬಾಂಬೆ, ಮಹಾರಾಷ್ಟ್ರ, ಪಂಜಾಬು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಖುಷಿ ಆಗುತ್ತೆ ನಿಮಗೆ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಕೊನೆಗೆ ಒಂದು ಸ್ಮಾಲ್ ವಿಸಿಟ್ ಥರ ಆಲ್ಮಟ್ಟಿ ಡ್ಯಾಮ್ನ ನೋಡಿಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಡ್ರೈವು. ತುಂಬ ಒಂಥರ ಹೋಗ್ತಾ ನಮಗೆ ತುಂಬ ಖುಷಿ ಆಯಿತು. ಡ್ಯಾಮ್ ನೋಡಿಕೊಂಡು ಮುಂದೆ ಹೋದ್ವಿ. ಬಟ್ ನಮ್ಮದು ಒಂದು ಏನಿತ್ತು ಅಂತಂದರೆ, ನಾವು ಸಂಜೆ ಒಳಗಡೆ ನಾವು ಮಹಾರಾಷ್ಟ್ರದ್ದು ಬಾರ್ಡ್ರು ಕ್ರಾಸ್ ಮಾಡಬೇಕು ಅನ್ನೋದೇ ನಮ್ಮದು ತುಂಬ ಇಷ್ಟವಾಗಿತ್ತು. ಅದು ನಮಗೆ ಇಷ್ಟ, ಅಲ್ಲಿ ಕ್ರಾಸ್ ಮಾಡೋದು ಅಷ್ಟು ನಮ್ಮದು ಏಮ್ ಆಗಿತ್ತು ಅಲ್ಲಿ. ಅದನ್ನು ನಾವು ಟ್ರೈ ಮಾಡಿದ್ವಿ. ಬಟ್ ಆಯಿತು, ಅವತ್ತು 5 ಗಂಟೆಗೆ ನಾವು ಮಹಾರಾಷ್ಟ್ರ ಬಾರ್ಡ್ರು ಕ್ರಾಸ್ ಮಾಡಿದ್ವಿ. ನಾನಿವಾಗ ಇದು ಕುಕ್ಕರ್ದು ಆಯಿತು ನೋಡಿ. ಇವಾಗ ಬೀಟ್ರೂಟ್ ಅದೆಲ್ಲ ಹಾಕಿದ್ದೀನಿ. ಇದನ್ನು ನಾನಿವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋಣ. ಇದಕ್ಕೆ ಬೇಯಬೇಕಾದ್ರೇ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕ್ಕೋತಾ ಇದ್ದೀನಿ, 1-2 ಸ್ಪೂನು. ಟೊಮೆಟೊ ಹಾಕಿದ್ದೀನಿ, ಬೇಳೆ ಹಾಕಿದ್ದೀನಿ, ಹಾಗೆ ಬೀಟ್ರೂಟ್ ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ಸಾಲ್ಟ್ 1-2 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೋತೀನಿ ಇದನ್ನು.
ಹೀಗೆ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಇದು 3 ವಿಷಲ್ಸ್ ಆಗುತ್ತೆ. ಅಷ್ಟೊತ್ತಿಗಾಗಲೇ ನಮ್ಮ ಬಾಡಿಗೂ ಗಾಡಿಗೂ ಫ್ಯೂಲ್ ಬೇಕಾಗಿತ್ತು. ಅಂದರೆ ನನ್ನ ಹಸ್ಬೆಂಡ್ಗೆ ಒಂದು ಬ್ರೇಕ್ ಬೇಕಿತ್ತು, ಚಾಯ್ ಬ್ರೇಕ್ ಬೇಕಿತ್ತು. ಹಾಗೆ ನಮ್ಮ ಗಾಡಿ ಫ್ಯೂಲ್ ಪೆಟ್ರೋಲ್ ಖಾಲಿಯಾಗಿ ಹೋಗಿತ್ತು, ಆ ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು ನಾವು. ಸೊ ಹಾಗಾಗಿ ನಾವು ಬ್ರೇಕ್ ತೊಗೊಂಡ್ವಿ 5:30 ಹಾಗೆ. ಆಮೇಲೆ ನಾವು ಇದು ಕುಕ್ಕರು 3 ವಿಷಲ್ಸ್ ಆಯಿತು. ಈಗ ತಣ್ಣಗಾಗುತ್ತೆ. ಅಷ್ಟೊತ್ತಿಗೆ ನಾನು ಈ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ನಾನು ಅದು ಸ್ಟೋರಿನ ಸ್ವಲ್ಪ ಹೇಳ್ತೇನೆ ನಿಮಗೆ. ನಾವದು ಬ್ರೇಕ್ ತೊಗೊಂಡಾದ್ಮೇಲೆ ಆಮೇಲೆ ಮುಂದೆ ಹೋಗೋಣ ಅಂತ ಹೊರಟ್ವಿ. ಸುಮಾರು ಒಂದು 8:30 ತನಕನೂ ಡ್ರೈವ್ ಮಾಡಿದರು. ಅಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿದ್ರು ನನ್ನ ಹಸ್ಬೆಂಡು. ಆಮೇಲೆ ಅವ್ರಿಗೂ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು, ರೆಸ್ಟ್ಲೆಸ್ ಆಗೋಗ್ಬಿಟ್ಟಿದ್ರು. ಅದಾದಮೇಲೆ ನಾವು ಎಲ್ಲಾದರೂ ಉಳ್ಕೋಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ದೆ. ಮಹಾರಾಷ್ಟ್ರದಲ್ಲಿ ಒಂದು ಬೀಡ್ ಅಂತ ಒಂದು ಟೌನ್ ಇದೆ. ಅಲ್ಲಿ ನಿಯರ್ ಬೈ ನಮಗೆ ಒಂದು ಹೋಟೆಲ್ ಸರ್ಚ್ ಮಾಡಿದ್ವಿ. ಅಂದರೆ ರೋಡ್ ಸೈಡಲ್ಲೇ ಒಂದು ಲಾಡ್ಜ್, ಅದು ಕನ್ನಯ್ಯ ಲಾಡ್ಜ್ ಅಂತ ಹೇಳ್ಬಿಟ್ಟು ಮೇನ್ ರೋಡಲ್ಲೇ ಹೈವೇನಲ್ಲೇ 2 ಸೈಡೂ ಇದೆ. ತುಂಬ ಪ್ರೀಮಿಯಂ ಸ್ಟ್ಯಾಂಡರ್ಡ್ ಹೋಟೆಲು, ತುಂಬ ಚೆನ್ನಾಗಿತ್ತು. ನಾವಲ್ಲಿ ಸ್ಟೇ ಮಾಡಲಿಕ್ಕೆ ಬುಕ್ ಮಾಡ್ಕೊಂಡ್ವಿ. ಅವತ್ತೇನೋ ಕ್ರಿಕೆಟ್ ಮ್ಯಾಚ್ ಕೂಡ ನಡೀತಾ ಇತ್ತು. ಕ್ರಿಕೆಟು ನಡೀತಿದ್ದರಿಂದ ಅಲ್ಲಿ ಟಿ ವಿ ಎಲ್ಲ ದೊಡ್ಡ ಸ್ಕ್ರೀನಲ್ಲೆಲ್ಲ ಟಿ ವಿಲಿ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಬುಕ್ಕಿಂಗ್ ಮಾಡಿ ಆಮೇಲೆ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇದು ಹೇಳ್ತೇನೆ ನಾನು. ಇವಾಗ ಇದು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ, ಈರುಳ್ಳಿ ಚಿಕ್ಕದೊಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಹಾಗೆ ಒಂದು ಕರಿಬೇವಿನ ಸೊಪ್ಪು. ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ತಣ್ಣಗಾಗ್ತಾ ಇದೆ, ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಅದೀಗ ಚಟಪಟ ಅಂತ ಸಿಡಿಯುತ್ತೆ. ಅಷ್ಟೊತ್ತಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು. ನೋಡಿ ಸಿಡಿತಾ ಇದೆ. ಈಗ ಜಜ್ಜಿರೋ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದು ಮೂರನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಗ್ಗರಣೆಗೆ ಇವಾಗ ಸ್ವಲ್ಪ ಧನಿಯಾ ಪೌಡರು, ಸಾಂಬಾರ್ ಪೌಡರು, ಒಂದು 2.5 ಸ್ಪೂನ್ ಸಾಂಬಾರ್ ಪೌಡರು, ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ಚಿಕ್ಕದು 2 ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಳ್ಳಿ. ಅದು
ಪೌಡರ್ಗಳ್ದೆಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಹೀಗೆ ಸ್ವಲ್ಪ ಈಗ ಈರುಳ್ಳಿ ಬಾಡಿದೆ ಮತ್ತು ಅದ್ರ ಜೊತೆ ಮಸಾಲಗಳು ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ ಇವಾಗ ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ನಾನು ಟೊಮೆಟೊ ಹಾಕಿದ್ದೀನಿ, ಆಗಲೇ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಕುಕ್ಕರ್ ತಣ್ಣಗಾಗಿದೆ, ಒಗ್ಗರಣೆ ಕುದೀತಾ ಇದೆ. ಈಗ ಸಾಂಬಾರ್ದು ಕುಕ್ಕರ್ ತಣ್ಣಗಾಗಿದೆ, ಇದು ಬೇಳೆ ಬೇಯಿಸಿದ್ದು. ನೋಡಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಈ ಕುಕ್ಕರಲ್ಲಿ ಬೆಂದಿರುವಂಥದ್ದು ತೋರಿಸ್ತೇನೆ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವರ. ಈಗ ಇದೇನು ಒಗ್ಗರಣೆ ಹಾಕಿದ್ದೀನಿ, ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಅದನ್ನು ಈ ಬೇಳೆ ಮತ್ತು ತರಕಾರಿ ಜೊತೆ ಸೇರಿಸ್ಕೊಳ್ಳೋಣ. ಆಲ್ರೆಡಿ ಉಪ್ಪು ಹಾಕೊಂಡಿದ್ರಿಂದ ಬೇಯಿಸ್ಬೇಕಾದ್ರೆ ನಾನು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೋತೀನಿ. ನೀವು ಹಾಗೆ ಮಾಡಿ, ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀರು ಸೇರಿಸ್ಕೊಳ್ಳಿ. ಒಂದು ಕುದಿ ಬಂದಾದಮೇಲೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಸಾರು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಆ ಕಲರ್ ನೋಡೇನೆ ಅಟ್ರಾಕ್ಟ್ ಆಗುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಬ್ಯಾಕ್ ಟು ಜರ್ನಿ, ಟ್ರಾವೆಲ್ ಜರ್ನಿಗೆ ಬಂದರೆ ನಾವು ಬಂದಿದ್ದು ಅಲ್ಲಿ ಉಳ್ಕೊಂಡಿದ್ದು, ಆಮೇಲೆ 8:30 ನಾವು ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ 10:30 ಆಗೋಯ್ತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಊಟ ಮುಗಿಸ್ಬಿಟ್ಟು ಆಮೇಲೆ ನಾವು ಮಲ್ಕೊಂಡ್ವಿ. ಬಟ್ ಕನ್ನಯ್ಯ ಲಾಡ್ಜ್ ಅಂತ ಅದರ ಹೆಸರು, ತುಂಬಾ ಚೆನ್ನಾಗಿತ್ತು. ಇಟ್ಸ್ ಎ ಬಿಗ್ ಹೋಟೆಲ್, ರೋಡ್ ಸೈಡ್ 2 ಕಡೆನೂ ಬರುತ್ತೆ ಅದು. ಆ್ಯಂಡ್ ಜೋಕಾಲಿ, ಆಮೇಲೆ ದೊಡ್ಡದೊಂದು ಕೃಷ್ಣ ಸ್ಟ್ಯಾಚ್ಯೂ, ಆಮೇಲೆ ಪಾರ್ಟಿ ಹಾಲು ಎಲ್ಲ ಇತ್ತಲ್ಲಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಜಾಗ ಸಿಕ್ತು ನಮಗೆ ಉಳ್ಕೊಳ್ಳಿಕ್ಕೆ. ನಾವು ರೋಡ್ ಟ್ರಿಪ್ ಹೋದಾಗ ಯಾವುದೇ ಥರದ್ದು ಬುಕ್ಕಿಂಗ್ ಅಂತ ಏನು ಮಾಡಿರಲಿಲ್ಲ. ಅಷ್ಟು 11,900 ಕಿಲೋಮೀಟರ್ ಏನು ಹೋಗಿದ್ವಿ ನಾವು, ಅಷ್ಟು ದೂರ ಹೋದಾಗಲೂ ನಾವೆಲ್ಲೂ ಬುಕ್ಕಿಂಗ್ ಅಂತ ಯಾವುದೂ ಮಾಡ್ಕೊಂಡಿರಲಿಲ್ಲ. ವಿ ಆರ್ ಜಸ್ಟ್ ಸುಮ್ಮನೆ ಹೋಗಬೇಕು. ರೋಡ್ ಟ್ರಿಪ್ ಅಂದ್ರೇ ಹಾಗೆ, ಹೋಗಬೇಕು ಅಂದಮೇಲೆ ಸುಮ್ಮನೆ ಹೋಗ್ತಾ ಇರೋದು. ಆಮೇಲೆ ಕತ್ಲಾಗುತ್ತೆ ನಮಗೆ, ನೆಕ್ಸ್ಟು ಸಿಟಿ ಎಲ್ಲಿ ಬರುತ್ತೆ ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇ ಏನಾಯ್ತಂತ ನಾಳೆ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಸಾಂಬಾರ್ ಜೊತೆ ರೈಸು ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.